ಎಲ್ಲರಿಗೂ ನಮಸ್ಕಾರ. ಮೊನ್ನೆ 24ನೇ ತಾರೀಕಿನ ದಿನ ಧಾರವಾಡದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಮತ್ತು ಅಕ್ಸಾ ಈ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೆದಂಥ ವಿದ್ಯಾರ್ಥಿಗಳ ಹೋರಾಟಕ್ಕೆ ಹೆದರಿ ಇವತ್ತು ರಾಜ್ಯ ಸರ್ಕಾರ ಈ ಹೋರಾಟ ಇನ್ನೂ ಉಗ್ರವಾಗಿ ಆಗ್ತೈತಿ. ಇನ್ನೂ ಹೆಚ್ಚು ಉಗ್ರ ಆದ್ರೆ ಸರ್ಕಾರನ ಏರುಪೇರು ಆಗ್ತೈತೆ ಅನ್ನುವಂಥ ಹೆದರಿಕೆಯಿಂದ ಕೂಡಲೇ ಅವರು ಕ್ಯಾಬಿನೆಟ್ದಲ್ಲಿ 56,000 ನೇಮಕಾತಿ ಮಾಡಬೇಕಂತೇಳಿ ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಈ ಡಿಸಿಷನ್ನು ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಸಂತೋಷವನ್ನು ಉಂಟು ಮಾಡಿತ್ತು ಅಂತ ಹೇಳಕ್ಕೆ ನಂಗೆ ಖುಷಿ ಅನ್ನಿಸ್ತೈತಿ. ಮತ್ತು ಇದು ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಏನು ನಾವು ಹೋರಾಟ ಮಾಡಿದ್ವಿ, ಈ ಹೋರಾಟಕ್ಕೆ ಸಿಕ್ಕ ಜಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಎಲ್ಲಿ ತನಕ ಕೇವಲ ವಿದ್ಯಾರ್ಥಿಗಳು ಮಾತಾಡ್ಕೊತ ಇದ್ದರು, ಅಲ್ಲಿ ತನಕ ಈ ಸಿದ್ದರಾಮಯ್ಯನವರ ಮಲ್ಕೊಂಡಿದ್ದಂಥ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡ್ತಿದ್ದಿಲ್ಲ. ಯಾವಾಗ ನಾವು ವಿದ್ಯಾರ್ಥಿಗಳ ಪರವಾಗಿ ನಿಂತೀವಿ, ಹೋರಾಟ ಮಾಡಿದ್ವಿ, ಆವಾಗ ಜಾಗೃತರಾಗಿ ಇವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಆದರೆ ಈ ಡಿಸಿಷನ್ನು ಕ್ಯಾಬಿನೆಟ್ದಲ್ಲಿ ಆದರೆ ಸಾಲದು. ಈ ಡಿಸಿಷನ್ನು ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ಇಮಿಡಿಯೇಟ್ಲಿ ಇವೆಲ್ಲ ಜಾಬ್ಗಳದ್ದು ನೋಟಿಫಿಕೇಷನ್ ಆಗಬೇಕು. ಅದಾದಮೇಲೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶುರು ಮಾಡಬೇಕು. ಯಾಕಂದರೆ ಇವ್ರದ್ದೇನು KPSC ಇರಲಿ ಅಥವಾ ಬೇರೆ ಸಂಸ್ಥೆಗಳ ಮೂಲಕ ಏನು ರಿಕ್ರೂಟ್ಮೆಂಟ್ ಮಾಡ್ಬೇಕಂತಾರೆ, ಈ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಅತ್ಯಂತ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಐತಿ, ಇನ್ಎಫಿಷಿಯನ್ಸಿ ಐತಿ. ಅವ್ಯಾವು ಈಗಿನ ರಿಕ್ರೂಟ್ಮೆಂಟದಲ್ಲಿ ಆ ನೆರಳುಗಳು ಬರ್ದಂಗೆ ನೋಡಿ ಜವಾಬ್ದಾರಿಯುತವಾಗಿ ಶಾರ್ಟ್ ಟೈಮ್ದಲ್ಲಿ, ಇನ್ನು 1 ತಿಂಗಳಂತೇನು ಕ್ಯಾಬಿನೆಟ್ದಲ್ಲಿ ಹೇಳಿದ್ದಾರೆ, ಆ 1 ತಿಂಗಳಲ್ಲಿ ಎಲ್ಲ ನೋಟಿಫಿಕೇಷನ್ ಮಾಡಿ 3 ತಿಂಗಳಲ್ಲಿ ಇದು ಪ್ರೊಸೆಸ್ ಮಾಡುವಂಥದ್ದು ಅವಶ್ಯಕತೆ ಐತಿ. ಇವರೇನಾದರೂ ನೋಟಿಫಿಕೇಷನ್ ಡಿಲೇ ಮಾಡಿದಾರಂತಂದ್ರೆ, ಬೈ ಚಾನ್ಸ್ ಯಾವ ಎಲೆಕ್ಷನ್ ಅನೌನ್ಸ್ ಆದವು ಅಂತಂದ್ರೆ ಮತ್ತು 3 ರಿಂದ 4 ತಿಂಗಳ ನೋಟಿಫಿಕೇಷನ್ ಮಾಡುವಂಥ ಪ್ರೊಸೆಸ್ಸ ಡಿಲೇ ಆಗ್ತೈತಿ. ಆವಾಗ ಅಪಾಯಿಂಟ್ಮೆಂಟ್ ಪ್ರೊಸೆಸ್ಸು ಮತ್ತು ಇನ್ನೊಂದು 6 ತಿಂಗಳ ವರ್ಷ ಡಿಲೇ ಆಗೋ ಚಾನ್ಸ್ ಇರ್ತೈತಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೋಟಿಫಿಕೇಷನ್ನು ಸರ್ಕಾರ ಡಿಲೇ ಮಾಡಬಾರ್ದು. ಎರಡನೇದಾಗಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ, ಭಾರತೀಯ ಜನತಾ ಪಕ್ಷ ಸರ್ಕಾರ, ಬೊಮ್ಮಾಯಿಯವ್ರ ಸರ್ಕಾರ ಇಂಟರ್ನಲ್ ರಿಸರ್ವೇಷನನ್ನು ಏನು SCಗಳಿಗೆ ಮತ್ತು STಗಳಿಗೆ ಹೆಚ್ಚು ಮಾಡಿತ್ತು, ಆ ವಿಷಯ ಇವತ್ತು ಕೋರ್ಟ್ದಲ್ಲಿರುವ ಕಾರಣ ಅಡಿಷ್ನಲ್ 6% ರಿಸರ್ವೇಷನ್ ಏನು ಕೊಡಬೇಕಂತೇಳಿ ಸರ್ಕಾರ ನಿರ್ಧಾರ ತೆಗೆದುಕೊಂಡೈತಿ, ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅದನ್ನು ಕೋರ್ಟ್ದಲ್ಲಿ ಏನು ಡಿಸಿಷನ್ ಬರುತ್ತೆ ಅದನ್ನು ನೋಡಿ ನಾವು ಮುಂದೆ ವರಿತೇವೆ. ಅಲ್ಲಿ ತನಕ ನೋಟಿಫಿಕೇಷನ್ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಂಡೈತಿ. ಇದರಲ್ಲಿ ನಾನು ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಇಂಟರ್ನಲ್ ರಿಸರ್ವೇಷನ್ನು ಕೋರ್ಟ್ ಏನು ಡಿಸಿಷನ್ ಮಾಡ್ತೈತಿ ಅದನ್ನು ಮುಂದೆ ಕೋರ್ಟಿನ ಡಿಸಿಷನ್ ಪ್ರಕಾರ ಮಾಡೋಣ. ಆದರೆ ಸದ್ಯಕ್ಕೆ ನೀವೇನು ಡಿಸಿಷನ್ ತೆಗೆದುಕೊಂಡಿರಿ, SCಗೆ ಮೊದಲಿದ್ದಂಗೆ SC ಸಮಾಜಕ್ಕೆ 15% ಮತ್ತು ST ಸಮಾಜಕ್ಕೆ ಮೊದಲಿದ್ದಂಥ ಪರ್ಸೆಂಟೇಜ್ ಮೇಲೆ ರಿಸರ್ವೇಷನ್ ಮಾಡ್ಬೇಕಂತೇಳಿ, ಅದರಲ್ಲಿ ವಿಶೇಷವಾಗಿ SC ಸಮಾಜಕ್ಕೆ ಇಂಟರ್ನಲ್ ರಿಸರ್ವೇಷನ್ದಲ್ಲಿ 6-6-5 ಅಂಥೇಳಿ ವಿಚಾರ ಮಾಡಿತ್ತು. ಇವತ್ತು 15%ದಲ್ಲಿ 6-6-5 ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ್ ರೇಷು ಮೇಲೆ 15%ದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡುವಂಥ ಅವಶ್ಯಕತೆ ಐತಿ, ಈ ರಿಕ್ರೂಟ್ಮೆಂಟ್ದಲ್ಲಾಗಲಿ ಅಥವಾ ಮುಂದೆ ಪ್ರಮೋಷನ್ದಲ್ಲಾಗಲಿ. ಯಾಕಂದ್ರೆ ಕೋರ್ಟಿನ ಡಿಸಿಷನ್ ಯಾವಾಗ ಬರ್ತೈತಿ ಆವಾಗ ಬ್ಯಾಲೆನ್ಸನ್ನು ನಾವು ಅಡ್ರೆಸ್ ಮಾಡ್ಬೋದು. ಹಾಗಾಗಿ ಆ ಇಂಟರ್ನಲ್ ರಿಸರ್ವೇಷನನ್ನು ಕನ್ಸಿಡರೇಷನ್ ಮಾಡ್ದೆ ಇದು 6-6-5 ಫಾರ್ಮುಲಾ ಏನೈತಿ ಅಥವಾ ಆ ರೇಷು ಏನೈತಿ ಅದನ್ನು ಕನ್ಸಿಡರೇಷನ್ ಮಾಡ್ದೆ ಅಪಾಯಿಂಟ್ಮೆಂಟ್ ಪ್ರೊಸೆಸ್ಸು ಮಾಡಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ತೇನೆ, ಆಗ್ರಹವನ್ನು ಮಾಡೋಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಈ ಹೋರಾಟಕ್ಕೆ ಸಿಕ್ಕ ಜಯದಿಂದ ನಮಗೆಲ್ಲರಿಗೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ಅಂಥೇಳಿ ನಾನು ಹೇಳ್ತೀನಿ.
ಇದರಲ್ಲಿ ದೊಡ್ಡ ಪಾತ್ರ ಮಾಧ್ಯಮದ್ದು ಕೂಡ ಐತಿ. ಯಾಕಂದ್ರೆ ನೀವು ಮಾಧ್ಯಮದವರು ವಿದ್ಯಾರ್ಥಿಗಳ ಭಾವನೆ ಏನೈತಿ, ವಿದ್ಯಾರ್ಥಿಗಳ ನೋವು ಏನೈತಿ, ಅದು ಬೆಳಗ್ಗೆಯಿಂದನೂ ಕೂಡ ಇಡೀ ರಾಜ್ಯದ ಗಮನಕ್ಕೆ ತೊಗೊಂಬರುವಂಥ ಕೆಲಸ ಮಾಡಿದ್ರಿ. ಬಿಸಿಲಿತ್ತು ಅವತ್ತು, ಹೋರಾಟ ಸಂಜೆ ತನಕನೂ ಆದರೂ ಕೂಡ ನಾವು ಬೆಳಗ್ಗೆಯಿಂದ ನೀವು ಒಳ್ಳೆ ರೀತಿಯಿಂದ ಅದಕ್ಕೆ ಕವರೇಜ್ ಕೊಟ್ರಿ. ಇದರಲ್ಲಿ ನಿಮ್ಮ ಪಾತ್ರ ಕೂಡ ಭಾಳ ದೊಡ್ಡದೈತಿ. ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಮ್ಮ ಧಾರವಾಡದಲ್ಲಿ ಇದು ಹೋರಾಟ ನಡೆದಂಥ ಸಂದರ್ಭದಲ್ಲಿ ಭಾಳ ಸಂಯಮದಿಂದ ವರ್ತಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂಗೆ ನೋಡ್ತು. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾನು ಇವತ್ತು ಪೇಪರ್ದಲ್ಲಿ ಓದಿದ್ದೆ, ಅಕ್ಸಾದ ನಾಯಕರಿಗೆ ಅಂದರೆ ವಿದ್ಯಾರ್ಥಿ ಸಂಘಟನೆಯ ನಾಯಕರಾದ ಕಾಂತಕುಮಾರ್ ಮತ್ತು ಬೇರೆಯವರಿಗೆ ಪೊಲೀಸರು ಕೇಸ್ ಹಾಕ್ತಾರಂತೆ ನೋಡಿದೆ. ಈ ವಿದ್ಯಾರ್ಥಿಗಳ ಜಯ ಅನಿಸಿಕೈತಿ. ವಿದ್ಯಾರ್ಥಿಗಳ ಜಯದಲ್ಲಿ ಬಹುದೊಡ್ಡ ಪಾಲು ಅಕ್ಸಾ ಮತ್ತು ಅದರ ಸಂಘಟಕರು ಮತ್ತು ಅದರ ಅಧ್ಯಕ್ಷರಿಗೆ ಸಲ್ತೈತಿ. ಯಾಕಂದ್ರೆ ಅವರು ಸತತವಾಗಿ ಈ ವಿಷಯ ಇಟ್ಕೊಂಡು ಹೋರಾಟವನ್ನು ಮಾಡ್ಕೊತ ಬಂದಿದ್ದರು, ಕಾಂತಕುಮಾರು ಮತ್ತು ಅವ್ರ ಮಿತ್ರರೆಲ್ಲರೂ ಕೂಡಿ. ಈ ಡಿಸಿಷನ್ದ ಶ್ರೇಯಸ್ಸು ಅವರಿಗೆ ಸೇರ್ತೈತಿ. ಈ ಹೋರಾಟದಲ್ಲಿ ಅವ್ರು ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಸರ್ಕಾರ ಅವ್ರನ್ನ ಗುರಿ ಮಾಡಿ ಅವ್ರ ಮೇಲೆ ಕೇಸ್ಗಳನ್ನು ಏನು ಹಾಕಬೇಕಂತ ಮಾಡೈತಿ, ಅದು ಸರಿಯಲ್ಲ. ಆ ವಿದ್ಯಾರ್ಥಿಗಳ ವಿಷಯ ತೆಗೆದುಕೊಂಡು ಅವರು ಹೋರಾಟ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ಏನೂ ಆಗಿಲ್ಲ ಧಾರವಾಡದ ಹೋರಾಟದಲ್ಲಿ. ಹಾಗಾಗಿ ಅವ್ರ ಮೇಲೆ ಕೇಸ್ ಹಾಕುವಂಥ ನಿರ್ಧಾರ ಸರಿಯಲ್ಲ. ಆ ಕೇಸ್ಗಳನ್ನು ಹಾಕಬೇಡ್ರಿ ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ನೋಡಿ ಸರ್, ಅಷ್ಟು ಈಗ ನೋಡಿರಿ, ಯಾವಾಗ 30-40 ಸಾವಿರ ವಿದ್ಯಾರ್ಥಿಗಳಿದ್ದಾಗ ಸ್ವಲ್ಪ ದುಡಾಟ ದುಗ್ಸಾಟ ಆಗೋದು ಹಾಗೇ ಆಗ್ತಿತ್ತು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆದರೆ ಯಾವುದೇ ರೀತಿ ಮೇಜರ್ ಅಹಿತಕರ ಘಟನೆ ಆಗಿಲ್ಲ. ಸಣ್ಣ ಪುಟ್ಟ ಏನು ಆಗಿರ್ತಾವೆ, ಅದನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕೋದು ಸರಿಯಲ್ಲ ಅಂಥೇಳಿ ನಂದು ಅಭಿಪ್ರಾಯ. ಹಾಗಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಆ ರೀತಿ ಯಾವುದೇ ರೀತಿಯ ಕೇಸ್ಗಳನ್ನ ಆಗ್ರಹ ಮಾಡಬೇಡ್ರಿ. ಕಾಂತಕುಮಾರ್ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಶ್ರೀ ಆರ್ ಅಶೋಕ್ ಅವರು ಹಾಗೂ ವಿಧಾನ ಪರಿಷತ್ನಲ್ಲಿ ನಮ್ಮ ನಾಯಕರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿಯವರು ಬೆಂಗಳೂರಿನಿಂದ ವಿಶೇಷವಾಗಿ ಈ ಹೋರಾಟಕ್ಕೆ ಬಂದು ಇದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದರು. ಹಾಗಾಗಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಆರ್ ಅಶೋಕ್ ಅವರಿಗೆ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ವಿದ್ಯಾರ್ಥಿ ಸಮುದಾಯ ಮತ್ತು ಅವರ ಪಾಲಕರೆಲ್ಲರೂ ಇವತ್ತು ಸಂತೋಷದಿಂದ ಬೀಗ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಜನತೆ ವಿದ್ಯಾರ್ಥಿಗಳಿಗೆ ಏನು ನ್ಯಾಯ ಸಿಕ್ಕಿದೆ ಈ ಹೋರಾಟದಿಂದ, ಅದ್ರ ಸಂಬಂಧ ಒಂದು ರೀತಿ ನಿಟ್ಟುಸಿರು ಬಿಟ್ಟಾರ. ಆಮೇಲೆ ಸಂತೋಷ ಕೂಡ ಆಗಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ. ಸರ್ಕಾರ ಮಾಡ್ತಿಲ್ಲ ಅಂತ ಸರ್ಕಾರ ವಿರುದ್ಧ ಮಾತಾಡಿದ್ರಿ ಸರ್. ಸರ್ಕಾರ ಮಾಡ್ತಿಲ್ಲ ಅಂತೇಳಿ ರೋಡ್ಗಳಿಗೆ ಹೋರಾಟ ಮಾಡೋದು, ಈಗ ಮತ್ತೆ ಮಾಡಿದ ಮೇಲೆ ಮತ್ತೆ ಇದು ಸರಿ ದಂಧು ನೀತಿ ಅನ್ಸಂಗಿಲ್ಲ. ಅದು ಈಗ ನಮ್ದು ನೀವೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಹಿಂದೆ ಸ್ಮಾರ್ಟ್ ಸಿಟಿಯಲ್ಲಿ 1,000 ಕೋಟಿ ಇತ್ತು. ಸ್ಮಾರ್ಟ್ ಸಿಟಿ 1,000 ಕೋಟಿದು ಏನು ಕೊಡಲಿಕ್ಕೆ ಅದಕ್ಕೆ 10 ಲಕ್ಷದ ಕ್ರೈಟೀರಿಯಾ ಇದ್ದಿದ್ದಿಲ್ಲ, ಕಾರ್ಪೊರೇಷನ್ ಇರಬೇಕನ್ನುವಂಥದ್ದು ಅಷ್ಟೇ ಇತ್ತು. ಈಗ ದಾವಣಗೆರೆ ಕಾರ್ಪೊರೇಷನಿಗೆ 1,000 ಕೋಟಿ ಕೊಟ್ಟರು, ತುಮಕೂರಿಗೆ 1,000 ಕೋಟಿ ಕೊಟ್ಟರು, ಮೈಸೂರಿಗೆ 1,000 ಕೋಟಿ ಕೊಟ್ಟರು, ಬೆಳಗಾಮಕ್ಕೆ 1,000 ಕೋಟಿ ಕೊಟ್ಟರು. ಈ ಯಾವ ನಗರಗಳಿಗೂ ಕೂಡ ಕಾರ್ಪೊರೇಷನ್ ಅದಾವು, ಆದರೆ 10 ಲಕ್ಷದ ಮೇಲಿನ ಪಾಪ್ಯುಲೇಷನ್ ಅಲ್ಲ. ಅದೇ ರೀತಿ 15 ಫೈನಾನ್ಸದ್ದು ದುಡ್ಡು ಕಾಂಪೋನೆಂಟ್ ಆವಾಗ ಕಡಿಮೆ ಬರ್ತಿತ್ತು, ಆದರೆ ಎಷ್ಟೋ ಬರ್ತಿತ್ತು. ಅದು ಕೂಡ ಒಂದು ಕಾರ್ಪೊರೇಷನ್ನಿಗೆ ಇಷ್ಟಂತೆ ಬರ್ತಿತ್ತು. ನಗರೋತ್ಥಾನ ಯೋಜನೆಯಲ್ಲಿ 100 ಕೋಟಿ ರೂಪಾಯಿ ಬರ್ತಿತ್ತು. ಆ 100 ಕೋಟಿ ರೂಪಾಯಿ ಕೂಡ ದಾವಣಗೆರೆಗೂ ಅಷ್ಟು ಬಂತು, ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೂ ಅಷ್ಟು ಬಂತು, ಬೆಳಗಾಮಕ್ಕೂ ಅಷ್ಟು ಬಂತು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಹುಬ್ಬಳ್ಳಿ ಮತ್ತು ಧಾರವಾಡ 2 ಸಪ್ರೇಟ್ ಕಾರ್ಪೊರೇಷನ್ ಆದರೆ ನಮಗೆ ಎಡಿಷ್ನಲ್ ದುಡ್ಡು ಬರ್ತೈತಿ ಅಂಥೇಳಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಆ ಟೈಮ್ದಲ್ಲಿ ಆ ಪ್ರಪೋಸಲನ್ನು ತೊಗೊಂಬಂದಿದ್ವಿ. ನಾವು ಆ ಸಂದರ್ಭದಲ್ಲಿ ಒಂದು ಡಿಸಿಷನ್ ತೆಗೆದುಕೊಂಡಿದ್ವಿ ಅಂಥೇಳಿ ಅದನ್ನು ಈಗೋ ಇಶ್ಯೂ ಮಾಡಿಕೊಂಡು ಈಗನೂ ಕೂಡ ಮುಂದುವರೆದಿವಿ ಅಂತಂದರೆ ಇದರಿಂದ ನಗರಗಳು 2 ನಗರಗಳಿಗೆ ಅನ್ಯಾಯ ಆಗ್ತದೆ. ಹಾಗಾಗಿ ನಾವು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಐತಿ. ನಾವು ಹೊಂಟಂಥ ಮಾರ್ಗದಲ್ಲಿ ಇವತ್ತು ನಮಗೆ ಮೊದಲು ನಾವು ಒಂದು ಯಾವ ಸರಿ ಐತಿ ಅದನ್ನು ಮಾಡ್ತಾಯಿದ್ವಿ. ಆಗಿನ ಸಂದರ್ಭದಲ್ಲಿ ಅದು ಸರಿ ಇತ್ತು. ಆದರೆ ಈಗ ಹೊಸ 16 ಫೈನಾನ್ಸ್ ರೆಕಮೆಂಡೇಷನ್ ಪ್ರಕಾರ ನಾವು ಕೂಡಿರುವಂಥದ್ದು ಅವಶ್ಯಕತೆ ಐತಿ.
ಹಾಗಾಗಿ ನಾವು ಕೋರ್ಸ್ ಕರೆಕ್ಷನ್ ಮಾಡಿ ನಗರದ ದೃಷ್ಟಿಯಿಂದ ಮಾಡಬೇಕು. ನಾವು ಈಗೋ ಇಶ್ಯೂ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಇದರಲ್ಲಿ. ರಾಜ್ಯಪಾಲರಿಗೆ ಇದು ಕೊಟ್ಟಿದ್ದಾರೆ ಸರ್, ಈಗ ಈಗ ಅದ್ರ ಮೇಲೆ ಇದು ಮಾಡ್ಕೊಡ್ತೀವಿ, ಅಲ್ಲಿ ಮುಂದೆ ಪ್ರೊಸೆಸ್ ಏನು ಮಾಡ್ಕೊಡ್ತೀವಿ? ಅದಕ್ಕೆ ನಾನೀಗ ಮಹಾನಗರ ಪಾಲಿಕೆಯಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಇದನ್ನು ಮಹಾನಗರ ಪಾಲಿಕೆಯಿಂದ ಇನ್ನೊಂದು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೈತಿ. ಇದು ನಮ್ಗೆ ಕೂಡಿರೋದ್ರಿಂದ ನಮ್ಗೆ 16ನೇ ಹಣಕಾಸು ಆಯೋಗದ ಯೋಜನೆಗಳ ಪ್ರಕಾರ ನಮ್ಗೆ ದೊಡ್ಡ ಅನುಕೂಲ ಆಗ್ತೈತೆ. ಹಾಗಾಗಿ ನಾವು ಕೂಡಿರುವಂಥದ್ದು ನಮ್ಗೆ ಒಳ್ಳೆಯದು. ಅದನ್ನು ಮಾಡೋಣ ಅಂತ ನಾವು ಮಹಾನಗರ ಪಾಲಿಕೆಯಿಂದ ಒಂದು ರೆಕಮೆಂಡೇಶನ್ ಕೊಡ್ಬೇಕಂತ ವಿಚಾರ ಮಾಡಿದ್ದೇವೆ. ಅಲ್ಲಿನ ಜನರು ಮನವೊಲಿಕೆ ಮಾಡ್ತಾರೆ, ಯಾಕಂದ್ರೆ ಹೋರಾಟ ಸಾಕಷ್ಟು ಹೋರಾಟ ಅಲ್ಲಿದ್ದ ನಮ್ಮ ಧಾರವಾಡ ಮಹಾನಗರ ಪಾಲಿಕೆ ಸಪ್ರೇಟ್ ಆಗಬೇಕು ಅಂಥೇಳಿ ಏನು ಹೋರಾಟ ಮಾಡ್ತಿದ್ರು ಅವ್ರಿಗೂ ಎಲ್ಲರಿಗೂ ಕರೆದು ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೇನಿ. ನಾನು ಅವ್ರಿಗೆ ಸಂಪೂರ್ಣ ಅಂಕಿ ಸಂಖ್ಯೆ ತೆಗೆದುಕೊಂಡು ಅವ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡೇನಿ. ಆದರೆ ಅವ್ರಿಗೆ ಸ್ವಲ್ಪ ಟೈಮ್ ಹಿಡಿತೈತಿ ಮನವರಿಕೆ ಆಗಕ್ಕೆ. ಯಾಕಂದ್ರೆ ಅವ್ರಿಗೂ ಪೂರ್ತಿ ಅಂಕಿ ಸಂಖ್ಯೆ ಅವ್ರಿಗೆ ಮನದಟ್ಟು ಆಗಬೇಕು, ತಿಳಿಬೇಕಂತಂದ್ರೆ ಪ್ರಾಬ್ಲಿ ಸ್ವಲ್ಪ ಟೈಮ್ ಹಿಡಿತೈತಿ. ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸ ಮಾಡೇನಿ. ಇನ್ನು ಮುಂದೆ ಕೂಡ ಮಾಡ್ತೇವೆ. ಧಾರವಾಡ ಒಂದೇ ಇರೋದು ನಿಮ್ಮ ಬೇಡಿಕೆ ಇದೆ, ಅದನ್ನು ಗ್ರೇಟರ್ ಹುಬ್ಬಳ್ಳಿ ಧಾರವಾಡ ಪರಿವರ್ತನೆ ಮಾಡಲಿಕ್ಕೆ ಯಾಕೆ ಹೇಳ್ಬೋದು? ಏನು ಅದು ಒಂದೇ ಈಗ ಹೆಸರು ಏನರೇ ಇರಲಿ, ಈಗ ಮಹಾನಗರ ಪಾಲಿಕೆ ಅದು 40 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇದ್ದು ಅಂತಂದ್ರೆ ಅದು 16ನೇ ಹಣಕಾಸು ಆಯೋಗದಲ್ಲಿ ಅದಕ್ಕೆ ವಿಶೇಷ ಅನುದಾನಗಳಿದಾವೆ. ನಮ್ಮದು ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಜನಸಂಖ್ಯೆ 40 ಲಕ್ಷಕ್ಕಿಂತ ಹೆಚ್ಚಾಗೋದಿಲ್ಲ. ಹಾಗಾಗಿ ನಮಗದು ನಮ್ಮ ಹೆಸರು ಚೇಂಜ್ ಮಾಡೋದ್ರಿಂದ ನಮಗೇನೂ ಫಾಯ್ದೆ ಇಲ್ಲ. ಈಗ 11,80,000 ಪಾಪ್ಯುಲೇಷನ್ ಐತಿ ಹುಬ್ಬಳ್ಳಿ ಧಾರವಾಡ ಕೂಡಿ. ಎರಡದ್ದು ಸಪ್ರೇಟ್ ಪಾಪ್ಯುಲೇಷನ್ ಸಂಖ್ಯೆ ನನ್ನ ಕಡೆ ಇಲ್ಲ. 2011 ಜನಗಣತಿ 2011 ಜನ. ಅಲ್ಲ, ನಾನು ಪ್ರೆಸ್ ಮಾಡಿದ್ದೆ. ನಾನು ಅದನ್ನು ಫಸ್ಟ್ ವಿನಂತಿ ಮಾಡಿದ್ದು. ಈಗ ಪ್ರಸಾದ್ ಅಭಯ್ ಅವರು ಕೂಡ ಅವ್ರ ಜೊತೆನೂ ನಾನು ಡಿಸ್ಕಷನ್ ಮಾಡಿದ್ದೇನೆ. ಅವ್ರಿಗೂ ಇದನ್ನು ನೀವು ಕನ್ಸಿಡರ್ ಮಾಡಿರಿ, ಯಾಕಂದ್ರೆ ಇದರಿಂದ ಎರಡೂ ಸಿಟಿಗೂ ಅನುಕೂಲ ಆಗ್ತೈತೆ ಅಂತೇಳಿ ಹೇಳಿದ್ದೇನೆ. ನನ್ನ ಕಡೆ ಏನೇನು ಅದ್ರ ಬಗ್ಗೆ ರಿಪೋರ್ಟ್ ಇದ್ದು ಅದನ್ನೆಲ್ಲ ಸಂಬಂಧಪಟ್ಟವ್ರಿಗೆ ನಾನು ಶೇರ್ ಮಾಡಿದ್ದೇನೆ. ಹೌದು, ಅದನ್ನು ವಿಚಾರ ಮಾಡ್ತಾ ಇದ್ದೇನೆ. ಯಾಕಂದ್ರೆ ರಾಜ್ಯಪಾಲರ ಮುಂದೆ ಇದೆ, ಅವ್ರು ಅಂಕಿತ ಆಗಿಬಿಟ್ರು ಒಂದ್ ವೇಳೆ ಈಗೇನು ಮಾಡ್ತೀರಿ? ಈಗ ನೀವು ಟರ್ಮ್ ಪಾಸ್ಪೋರ್ಟ್ ಕೊಡ್ಬೇಕು ಅಲ್ಲ, ಲಕ್ಕಿಲಿ ಇನ್ನೂ ತನಕ ಅಂಕಿತ ಹಾಕಿಲ್ಲ. ಅಲ್ಲ, ನಮಗೆ 16ನೇ ಹಣಕಾಸು ಆಯೋಗದ ರೆಕಮೆಂಡೇಶನ್ ಅವಾಗ ಇದ್ದಿದ್ದಿಲ್ಲಲ್ಲ. 16ನೇ ಹಣಕಾಸು ಆಯೋಗದಲ್ಲಿ ಈ ತರ ಫಂಡ್ ಬರ್ತದೆ ಅನ್ನೋ ಕಾರಣಕ್ಕಾಗಿ ಬೇಡ ಅಂತೀರಿ. ಮುಂದೆ ಇನ್ನೊಂದು ಹಣಕಾಸಿನ ಆಯೋಗ ಬಂದಾಗ ಅದಕ್ಕೆ ನಾರ್ಮ್ ಚೇಂಜ್ ಆದಂದ್ರೆ ಮತ್ತೆ ಅವಾಗ ಮತ್ತೆ ಬೇಡಿಕೆ ಅವಾಗ ಚೇಂಜ್ ಮಾಡೋಣಲ್ಲ, ಏನು ತಪ್ಪೇನೈತಿ? ಅವಾಗ ಏನಿಲ್ಲ, ನಮ್ಮ ಸಿಟಿಗೆ ಏನು ಡೆವಲಪ್ಮೆಂಟ್ ಆಕೈತಿ ಅದನ್ನ ನಾವು ಮಾಡ್ಕೊಂತ ಹೋಗ್ಬೇಕು. ನೋಡ್ರಿ, 16ನೇ ಹಣಕಾಸು ಆಯೋಗ ನೆಕ್ಸ್ಟ್ 5 years ಇಂಪ್ಲಿಮೆಂಟೇಷನ್ ಇರ್ತೈತಿ. ನೆಕ್ಸ್ಟ್ 5 years ತನಕ ಈಗ ನಮ್ದೇನು ಸ್ಟೇಟಸ್ ಕೋ ಇದನ್ನು ಮೇಂಟೈನ್ ಮಾಡೋದ್ರಿಂದ ಅನುಕೂಲ ಆಗ್ತೈತಿ. ಮುಂದೆ 17ನೇ ಹಣಕಾಸು ಆಯೋಗ ಬಂದಾಗ ಅವಾಗ ವಿಚಾರ ಮಾಡೋಣ. ಈಗ ಚರ್ಚೆ ಆಗ್ತಾ ಇರೋದಂತಂದ್ರೆ ನಮ್ಮ ಸರ್ಕಾರ ಮಾಡಿದೆ ಅಂತವ್ರಿಲ್ಲ, ನಾವು ಮಾಡಿದ್ವಿ ಅಂತ. ನೀವು ಈ ಕ್ರೆಡಿಟ್ ಸಂಬಂಧ ಏನಾದರೂ ಇಲ್ಲ, ನಾವು ನಗರದ ಇಂಟ್ರೆಸ್ಟ್ ನೀವೇ ನೋಡ್ರಿ. ಈಗ ನೀವೇ ಐತಲ್ಲ, ನಮ್ಮ ಜಗದಾಗಿದ್ದಾಗ ವರ್ಷ ಆಯ್ತಲ್ಲ ನಮ್ಗೆ 500ರಿಂದ 1,000 ಕೋಟಿ ಅಡಿಷ್ನಲ್ ನಮ್ಗೆ ಬರುವಂಥದ್ದು ಒಂದು ಅವಕಾಶ ಇದ್ದಾಗ ಅದನ್ನು ನಾವು ಉಳಿಸ್ಕೋಬೇಕು ಅವಕಾಶ, ಅಥವಾ ಅದನ್ನು ನಾವು ಚೆಲ್ಲಬೇಕು. ನೀವೇ ವಿಚಾರ ಮಾಡಿರಿ. ನೀವು ಅದ್ರ ಸತ್ಯ ಈಗ ಯಾರಾದರೂ ಕೂಡ ಆ ಡಿಸಿಷನ್ ಇದ್ದಾಗ ನೀವು ಇಲ್ಲ ನಾವು ಅದನ್ನು ಉಳಿಸ್ಕೋಬೇಕನ್ನುವಂಥ ವಿಚಾರಕ್ಕೆ ನೀವು ಎಲ್ಲರೂ ಪೂರಕವಾಗಿರ್ತೀರಿ. ನೀವು ಈಗ ಅವರ ಹೋರಾಟಗಾರನ ಮಾತಾಡಿದ್ದೀರಿ, ಆದಾಗ್ಯೂ ಕೂಡ ಮೊನ್ನೆ ಮನೋಜ್ ಪಾಟೀಲ್ ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದು ಒತ್ತಾಯ ಮಾಡಿದ್ರು. ಅದು ಅವ್ರಿಗೆ ಒಮ್ಮೆಲ್ಗೆ ಈಗ ಅದು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಅವ್ರಿಗೆ ಟೈಮ್ ಹಾಕ್ಯದ. ಯಾಕಂದರೆ ಇಷ್ಟು ದಿನ ಅವ್ರು ಹೋರಾಟ ಮಾಡ್ಕೊತ ಬಂದಾರ. ಅವ್ರಿಗೆ ಕನ್ವಿನ್ಸ್ ಮಾಡೇನಿ. ಸ್ವಲ್ಪ ಅವ್ರಿಗೆ ಟೈಮ್ ಹಿಡಿತೈತಿ ಅವೆಲ್ಲ ಅಂಕಿ ಸಂಖ್ಯೆ ಅದು ಸ್ವಲ್ಪ ತಿಳ್ಕೊಂಡು ಕೋರ್ಸ್ ಕರೆಕ್ಷನ್ ಮಾಡ್ಕೊಳಕ್ಕೆ ಟೈಮ್ ಹಿಡಿತೈತಿ. ಆದರೆ ನನಗೆ ಭರವಸೆ ಐತಿ ಹುಬ್ಬಳ್ಳಿ ಧಾರವಾಡದ ಎರಡೂ ನಗರದ ಇಂಟ್ರೆಸ್ಟಿಂದ ಅವರು ಕೂಡ ಇದನ್ನು ತಿಳ್ಕೊತಾರೆ ಅಂತೇಳಿ. ಏನಿಲ್ಲರಿ, ಇದಕ್ಕೆ ನಮ್ಗೆ ಸಿಟಿ ಇಂಟ್ರೆಸ್ಟೆಡ್ ಡೆವಲಪ್ಮೆಂಟು, ನಮ್ಮ ನಗರದ ಇಂಟ್ರೆಸ್ಟು ಇಂಪಾರ್ಟೆಂಟು. ಆ ದೃಷ್ಟಿಯಿಂದ ಅವಾಗ ಅದನ್ನು ಆ ಡಿಸಿಷನ್ ತೆಗೆದುಕೊಂಡಿದ್ವಿ.
ಈಗಿನ ಸಂದರ್ಭದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಇದು ಚಲೋ ಐತೆ, ಇದು ತೊಗೋಬೇಕು. ಈಗ ಐತಲ್ಲ ಥಂಡ್ಯಾಗ ಸ್ವೆಟ್ರ್ ಹಾಕೊಂಡಿರ್ತೀವಿ, ಬ್ಯಾಸ್ಗೆ ಬಂದ್ಕೂ ಸ್ವೆಟ್ರ್ ಹಾಕೊಂಡು ಅಡ್ಯಾಡ್ಬೇಕು, ಇಲ್ಲ ತೆಗಿಬೇಕಾಕೈತಿ ಹಂಗೆ. ಏನಿಲ್ಲ ಅಂತ ಏನು ಡಿಫಿಕಲ್ಟ್ ಇಲ್ಲ. ಲಕ್ಕಿಲಿ ಅದು ಗವರ್ನರ್ ಸೈನ್ ಮಾಡಿಲ್ಲ. ನಾನು ಮಾನ್ಯ ಲೋಕಸಭಾ ಸದಸ್ಯರು ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರ ಕಡೆಯೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಪಕ್ಷದ ಮಾಜಿ MLA ನಮ್ಮ ಧುರೀಣರಾದ ಶ್ರೀ ಅಮೃತ್ ದೇಸಾಯಿ ಅವ್ರ ಕಡೆ ಚರ್ಚೆ ಮಾಡೀನಿ, ಅವರು ಕೂಡ ಇದಕ್ಕೆ ಪೂರಕವಾಗಿ ಇದು ಮಾಡಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವ್ರ ಕಡೆ ಮಾತಾಡಿದ್ದೇನೆ, ಅವ್ರ ಕಡೆಯೂ ಕೂಡ ಇದನ್ನು ಇದು ಮಾಡಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಡೆ ಇದನ್ನು ಮಾತಾಡಿಲ್ಲ, ಆದರೆ ಪ್ರಸಾದ್ ಅಬ್ಬಾಯಿ ಅವ್ರ ಕಡೆ ಮಾತಾಡಿದ್ರು. ಇದು ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗೋಕ್ಕಿಂತ ಮೊದಲು ನಾನು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಯಾಕಂದರೆ ಇಲ್ಲೇನು ಡಿಸಿಷನ್ ಆಗಿದೆ ಅಂತ ಇದು ಆಗಿದೆ. ನಾನು ನಿನ್ನೆ ಬೆಳಗ್ಗೆನ ಪ್ರಧಾನಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಬಿ ಅವರಿಗೆ ಇವ್ರಿಗೆಲ್ಲರಿಗೂ ಪತ್ರವನ್ನು ಬರೆದಿದ್ದೆ. ಈಗ ಕೂಡಲೇ ಎಚ್ಚೆತ್ತ ಮುಖ್ಯಮಂತ್ರಿಗಳು ಮತ್ತು ಅವ್ರ ಮಂತ್ರಿಮಂಡಲ ಇದಕ್ಕೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ವಿಷಯ ಕೈತಪ್ಪಿ ಹೋಗೋಕ್ಕಿಂತ ಮೊದಲು, ರಾಜ್ಯಾದ್ಯಂತ ಹೋರಾಟ ಶುರು ಆಗೋಕ್ಕಿಂತ ಮೊದಲು ಅವರು ಈ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಈ ರೀತಿಯ ಬೇರೆ ಬೇರೆ ಏನು ಪ್ರೆಷರ್ ಮಾಡಿದ್ದೀವಿ, ಆ ಎಲ್ಲ ಪ್ರೆಷರ್ಗೆ ಇವತ್ತು ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ನಾನು ಅವ್ರಿಗೊಂದು ಫಾರ್ಮುಲಾ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಗೌರ್ಮೆಂಟ್ದಲ್ಲಿ ಹೆಂಗೆ ಮುಂದುವರಿಬೇಕಂತೇಳಿ ಅವರಿಗೆ ಸ್ಪಷ್ಟನೆ ಇಲ್ಲ ಇಂಟರ್ನಲ್ ರಿಸರ್ವೇಷನ್ ಅದ್ರ ಬಗ್ಗೆ. ಅದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಡ್ತಾ ಇದ್ದೇನೆ. ಏನು ಮೊದಲಿಂದ ಏನು ಫಾರ್ಮುಲಾ ಐತಿ ಅದ ರೇಷನ್ನ ಈ 15% ಅಪ್ಲೈ ಮಾಡಿ. ಅಂದ್ರೆ ಈಗ 6 ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೆ 6 ಮತ್ತು ಲಂಬಾಣಿ ಕೊರ್ಚ ಕೊರ್ಮ ಮತ್ತು ಅಲೆಮಾರಿಗಳಿಗೆ ಕೂಡಿ 5% ಅಂತೇಳಿ ಮಾಡಿದ್ದರು. ನಾವು ಇನ್ನೊಂದು ಒತ್ತಾಯ ಮಾಡಿದ್ವಿ, ಅಲೆಮಾರಿಗಳಿಗೆ ಇನ್ನೂ 1% ಹೆಚ್ಚನ್ನು ಕೊಡ್ರಿ, ಸಪ್ರೇಟ್ 1% ಕೊಡ್ರಿ ಅಂಥೇಳಿ. ಹಾಗಾಗಿ ಆ ರೇಷೋ ಏನೈತಲ್ಲ ಅದು 15% ಕೂಡ ಅದೇ ರೀತಿಯನ್ನು ಫಿಕ್ಸ್ ಮಾಡಿ. ಈಗ ನಾವು 6, 6, 5 ಮತ್ತು 1 ಕೂಡಿಸಿದ್ರೆ 18% ಆಗ್ತೈತಿ. 100ಕ್ಕೆ 18% ಈ ರೇಷೋ ಏನು ಬರ್ತೈತಿ 6% ಬರ್ತೈತಿ. ಅದೇ ರೇಷೋನ ಇಲ್ಲೇ ನಾವು ಈಗ ಅವಾಗ 5% ಚಿಲ್ಲರ ಎಡಗೈಗೆ ಬರ್ತೈತಿ, 5% ಚಿಲ್ಲರ ಬಲಗೈಗೆ ಬರ್ತೈತಿ. ಆಮೇಲೆ ಎಲ್ಲ ಕೊರ್ಚ ಕೊರ್ಮ ಲಂಬಾಣಿ ಅವ್ರಿಗೆ 4% ಅದು ವ್ಯಾಲಿಡೇಟ್ ಆಗುತ್ತೆ. ಯಾಕಂದ್ರೆ ಅದು ಅವಾಗ 50% ದಾಟೋದಿಲ್ಲ. ಇಲ್ಲ 50 ಈಗಿನ ಸದ್ಯದ ಮಟ್ಟಿಗೆ ಕೇಸ್ ಸುಪ್ರೀಂ ಕೋರ್ಟ್ದಲ್ಲಿ ಕೇಸ್ನಲ್ಲಿ ಇರೋದ್ರಿಂದ ಅದೇ ರೇಷದಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. 18% ರೇಷೋ ಹೇಳಿದ್ದಾರೆ, 15% ಅದೇ ರೇಷೋ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ನೀವು ಆ ರೀತಿ ಕೊಟ್ಟರೆ ಅದು ಕಾನ್ಸ್ಟಿಟ್ಯೂಷನ್ ವ್ಯಾಲಿಡ್ ಆಗಲ್ಲ. ಯಾಕೆ ಆಗೋದಿಲ್ಲ? ಅಲ್ಲ, ಅದಕ್ಕೆ ಏನಿದೆ ಬೇಸ್ ಏನಿದೆ? ಬೇಸ್ ಅಲ್ಲ, ಅದಕ್ಕೆ ಬೇಸ್ ಏನು ತಯಾರು ಮಾಡ್ಕೋಬೇಕು ಅದನ್ನು ಮಾಡ್ಬೇಕು. ಈಗ ಸರ್ಕಾರ ಈಗ ಅಧಿವೇಶನ ಇದಕ್ಕೆ ಅವರು ಅಮೆಂಡ್ಮೆಂಟ್ ಮಾಡಬೇಕು. ಹೇಗೆ ಅದನ್ನು ಅಮೆಂಡ್ಮೆಂಟಿಗೆ ಸದ್ಯದ ಮಟ್ಟಿಗೆ ಈಗ ಅಮೆಂಡ್ಮೆಂಟ್ ಮಾಡಬೇಕು. ಮಾಡೋಕೆ ಅವ್ರ ಕೈಯಾಗ ಪೆಂಡಿಂಗ್. ಈಗ ಅಮೆಂಡ್ಮೆಂಟ್ ಹೆಂಗೆ ಮಾಡೋಕ್ಕೆ ಸರ್? ಈ ರೇಷೋ ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ. ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೋದು, ಏನು ಪ್ರಶ್ನೆ ಇಲ್ಲ. ಸರ್ಕಾರ ಐತಲ್ಲ, ಇದೇ ರೇಷನ್ ಮೇಲೆ ನಾವು ಮಾಡ್ತೇವೆ ಅಂತ ನಾವು ಡಿಸಿಷನ್ ಅವ್ರು ತೆಗೆದುಕೊಳ್ಬೋದು. ಅದಕ್ಕೇನು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ 15% ಬಗ್ಗೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ, ಅಥವಾ 15% ಇಂಟರ್ನಲ್ ರಿಸರ್ವೇಷನ್ ಮಾಡೋದ್ರ ಬಗ್ಗೆ ಕೋರ್ಟ್ನಲ್ಲಿ ಕನ್ಫ್ಯೂಷನ್ ಇಲ್ಲ. ಸುಪ್ರೀಂ ಕೋರ್ಟ್ ಆಲ್ರೆಡಿ 2024 ಸೆಪ್ಟೆಂಬರ್ದಲ್ಲೇ ಆರ್ಡರ್ ಕೊಟ್ಬಿಟ್ಟೈತಿ, ಇಂಟರ್ನಲ್ ರಿಸರ್ವೇಷನ್ ಸ್ಟೇಟ್ದವ್ರು ಮಾಡ್ಬೋದು ಅಂಥೇಳಿ. ಹಾಗಾಗಿ ಆ ಆರ್ಡರ್ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಬೋದು. ಅದ್ರ ಬಗ್ಗೆ ಯಾವುದೇ ರೀತಿಯ ಕೋರ್ಟ್ದಲ್ಲಿ ಪ್ರಾಬ್ಲಮ್ ಇಲ್ಲ. ಅದನ್ನು ಸರ್ಕಾರ ಆ ರೇಷು ನನಗೆ ಎಕ್ಸಾಕ್ಟ್ಲಿ ರೇಷನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ. ಆ ರೇಷದ ಪ್ರಕಾರ ಈಗ ಸದ್ಯಕ್ಕೆ ಮಾಡಿ ಇಂಪ್ಲಿಮೆಂಟೇಷನ್ ಪ್ರೊಸೆಸ್ ಶುರು ಮಾಡಿ. ಅಂದರೆ ಇಂಪ್ಲಿಮೆಂಟ್ ಈಗೇನಿದೆ ಸರ್ಕಾರ ನೋಟಿಫಿಕೇಷನ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡೋದ್ರೊಳಗೆ ಬೈ ಚಾನ್ಸ್ ಕೋರ್ಟ್ದಿಂದ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಿಗಲಿಲ್ಲ, ಇದ್ರ ಬಗ್ಗೆ ನಿರ್ಧಾರ ಬರಲಿಲ್ಲ ಅಂತಂದ್ರೆ ಈ ರೇಷೋ ಇಟ್ಕೊಂಡು ನಾವು ಮಾಡ್ರಿ ಅಂತ ಸಜೆಷನ್ ಆಗ್ರಹ ಮಾಡ್ತೀವಿ. ಹೌದು, ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಆದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಶುರು ಆಗ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಅದು ಆಗಲಿಕ್ಕೆ ಒಂದು 2 ತಿಂಗಳದು ಸರ್ಕಾರ ಎಷ್ಟೋ ಒತ್ತಾಯ ಫಾಸ್ಟಾಗಿ ಮಾಡಿದ್ರು 1-2 ತಿಂಗಳು ಹಿಡಿತೈತೆ. ಈ 3 ತಿಂಗಳ ಟೈಮ್ದಲ್ಲಿ ಕೋರ್ಟಿಗೆ ಹೋಗಿ ಸರ್ಕಾರ ಅದ್ರ ಬಗ್ಗೆ ತನ್ನ
ನಿಲುವನ್ನು ವ್ಯಕ್ತಪಡಿಸಿ ಕೋರ್ಟ್ದಿಂದ ಫೇವರೇಬಲ್ ಆರ್ಡರ್ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಬೈ ಚಾನ್ಸ್ ಅದು ಕೋರ್ಟ್ನಿಂದ ನಾವೇನು ರಿಸರ್ವೇಷನನ್ನು ಹೆಚ್ಚು ಮಾಡಿದ್ದೇವೆ ಭಾರತೀಯ ಜನತಾ ಪಕ್ಷ ಇದ್ದಾಗ, ಅದ್ರ ಬಗ್ಗೆ ಕೋರ್ಟ್ದಿಂದ ಡಿಸಿಷನ್ ಡಿಲೇ ಆಯಿತು ಅಥವಾ ಅದ್ರ ಬಗ್ಗೆ ಟೈಮ್ ಹಿಡಿತಂತಂದ್ರೆ ಆ ಸಂದರ್ಭದಲ್ಲಿ ಇಂಟರ್ನಲ್ ರಿಸರ್ವೇಷನನ್ನು ಸಂಪೂರ್ಣ ಬದಿಗಿಟ್ಟು ರಿಸರ್ವೇಷನ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ಅದನ್ನು ಇದೊಂದು ಅದರ್ ಇಶ್ಯೂ ಮೇಲೆ ಈ ಫಾರ್ಮುಲಾ ಅಡಾಪ್ಟ್ ಮಾಡಲಿ ಅಂತೇಳಿ ನಂದು ಆಗ್ರಹ. ಮತ್ತೆ ಅದ್ರಲ್ಲಿ ಏನಾದರೂ ಟೆಕ್ನಿಕಲ್ ಮತ್ತೆ ಯಾರೋ ಕೋರ್ಟ್ಗೆ ಹೋಗ್ತಾರೆ, ಯಾಕಂದ್ರೆ ನೀವು ರಿಸರ್ವೇಷನ್ ಮಾಡಿಸಿದ್ದೆ ಈಗ ಆಲ್ರೆಡಿ ಕೋರ್ಟ್ನಲ್ಲಿದೆ ಆಗಿರ್ಬೇಕಾದ್ರೆ ಹಿಂಗೆ ಮಾಡಕ್ಕೆ ಹೋದ್ರೆ ಮತ್ತೆ ಯಾರೋ ಒಬ್ಬರು ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಅದೇ ರಾಮಾಯಣ ಅದು. ಅಲ್ಲ, ಈಗ ಮಾಡಬೇಕಾದ ಈಗ ಐತಲ್ಲ, ಇದನ್ನೆಲ್ಲದು ಸರ್ಕಾರ ಅಧಿಕಾರದಲ್ಲಿ ಇರೋದು ಅದ್ರ ಸಂಬಂಧ ಗವರ್ನೆನ್ಸ್ ಮಾಡೋಕ್ಕೆ. ಈ ಎಲ್ಲ ಇಶ್ಯೂಸಿಗೆ ಸೊಲ್ಯೂಷನ್ ಕಂಡುಹಿಡಿಯೋದು ಸರ್ಕಾರದ ಕೆಲಸ. ಸರ್ಕಾರದಲ್ಲಿ ಮಷಿನರಿ ಐತಿ, ಅವ್ರ ಕಡೆ ಲಾಯರ್ ಟೀಮ್ ಐತಿ, ಅದನ್ನೆಲ್ಲ ಯೂಸ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಬೇಕಾಗ್ತದೆ. ನೀವೆಲ್ಲ ಕನ್ಫ್ಯೂಷನ್ಗಿಂತ ಮೊದಲಿಗೆ ಅದನ್ನೇ ಫಾಲೋ ಮಾಡಿದಾಗಲ್ಲ. ಈಗ ಇಂಟರ್ನಲ್ ರಿಸರ್ವೇಷನ್ ಈಗ ಬಿಟ್ಟು ಈಗ ಕ್ಲಿಯರ್ ಆದಮೇಲೆ ಮುಳುಗಿ ಇದಕ್ಕೆ ಪೋರ್ಚೆ ಮಾಡೋದು. ಈಗ ಹೋರಾಟ ಇರೋದು ಎಲ್ಲರದು ಐತಲ್ಲ, ಆ ರೀತಿ ಸ್ಟೇಟಸ್ಕೋ ಕಂಟಿನ್ಯೂ ಆಗಬಾರ್ದು. ಸ್ಟೇಟಸ್ಕೋದಿಂದ ನಮಗೆ ನ್ಯಾಯ ಸಿಗ್ತಿಲ್ಲ ಅಂಥೇಳಿ, ಹಾಗಾಗಿ ಇದೊಂದು ನೆವ ಮಾಡಿ ಸ್ಟೇಟಸ್ಕೋ ಕಂಟಿನ್ಯೂ ಸರ್ಕಾರ ಮಾಡಬಾರ್ದು. ನ್ಯಾಯ ಸಿಕ್ಕಿಲ್ಲ ಅನ್ನೋದಕ್ಕೆ, ಬಟ್ ಈಗ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಫರ್ದರ್ ಡಿಲೇ ಆದರೆ ಯಾರಿಗೂ ನ್ಯಾಯ ಸಿಗಲ್ಲ ಅಂತ. ಇಲ್ಲ, ಫರ್ದರ್ ಡಿಲೇ ಆಗೋಕ್ಕೆ ಪ್ರಶ್ನೆ ಇಲ್ಲ. ಇಂಟರ್ನಲ್ ರಿಸರ್ವೇಷನ್ ನೀವು ಸ್ಟೇಟ್ದವ್ರು ಮಾಡಿರಿ ಅಂತ ಸುಪ್ರೀಂ ಕೋರ್ಟ್ ಆಲ್ರೆಡಿ ಕೋರ್ಟ್ದಲ್ಲಿ ಡಿಸಿಷನ್ ಕೊಟ್ಟಿದೆ. 50 ಮಾಡೋಕ್ಕಾಗಲ್ಲ, ಇವ್ರಿಗಂತೂ ಮಾಡೋಕ್ಕಾಗಲ್ಲ ಅನ್ಲೆಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ವ್ಯೂಸ್. ಮೇ ಜೂನಲ್ಲಿ ಹೇಗೆ ಲೋಕಲ್ ಬಾಡಿ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಹೌಸ್ ಇಟ್ ಪಾಸಿಬಲ್? ಅಲ್ಲ, ನೋಟಿಫಿಕೇಶನ್ ಮಾಡಿದ ಮೇಲೆ ಇದನ್ನು ಪ್ರೊಸೆಸ್ ಮಾಡಲಿಕ್ಕೆ ಅವ್ರಿಗೇನು ಪ್ರಶ್ನೆ ಇಲ್ಲ. ಮೇದಲ್ಲಿ ಲೋಕಲ್ ಬಾಡಿ ಸೆಲೆಕ್ಷನ್ ಅನೌನ್ಸ್ ಆಗೋಂಗಿದ್ರೆ ಈಗ ಇಮಿಡಿಯೇಟ್ಲಿ 1 ತಿಂಗಳದೊಳಗೆ ಇವ್ರು ನೋಟಿಫಿಕೇಶನ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ. ಅದನ್ನು ನೋಟಿಫಿಕೇಶನ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಬೇಗನೆ ನೋಟಿಫಿಕೇಶನ್ ಮಾಡಿರಿ, ಎಲೆಕ್ಷನ್ ಅನೌನ್ಸ್ ಆಗ್ತದೆ. ಪ್ರತಿ ವರ್ಷ ಮಾಡಾತಿತ್ತು. ಮೊನ್ನೆ ಕೂಡ ನಾನು ಕೂಡ ನಿಮ್ಗೆ ಅದು ಸಂಖ್ಯೆ ಹೇಳಿದ್ದೆ. ಕಳೆದ 11 ವರ್ಷದಲ್ಲಿ 17 ಕೋಟಿ 90 ಲಕ್ಷ ಹೊಸ EPF ಅಕೌಂಟ್ಗಳಾಗಿದ್ದಾವೆ. 17 ಕೋಟಿ 90 ಲಕ್ಷ ಹೊಸ EPF ಅಕೌಂಟ್. ಹೊಸ EPF ಅಕೌಂಟ್ ಆಗೋದ್ರ ಅರ್ಥ ಏನು? ಹೊಸ ಉದ್ಯೋಗ ಸೃಷ್ಟಿ ಆಗಿದೆ ಅಂತ. ಅದ ಕಾಂಗ್ರೆಸ್ ಟೈಮ್ದಲ್ಲಿ 10 ವರ್ಷದಲ್ಲಿ 4 ಕೋಟಿ 60 ಲಕ್ಷ EPF ಅಕೌಂಟ್ಗಳು ತಯಾರಾಗಿ ಹುಟ್ಟಿದ್ದು ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ನೇತೃತ್ವದ ಸರ್ಕಾರದಲ್ಲಿ. ಈಗಿನ ನಮ್ಮ ಸರ್ಕಾರದಲ್ಲಿ 17 ಕೋಟಿ 90 ಲಕ್ಷ ಹೊಸ EPF ಅಕೌಂಟ್ಗಳು. ಅಂದರೆ ಉದ್ಯೋಗ ಸೃಷ್ಟಿ ಆಗೈತಿ. ಅಫ್ಕೋರ್ಸ್ ಖಾಸಗಿ. ಸೊ ಎಲ್ಲ ಜಾಬು ಸರ್ಕಾರನ ಕೊಡುತ್ತಂತ ಹೇಳ್ತಿಲ್ಲ. ಉದ್ಯೋಗ ಸೃಷ್ಟಿ ನಮ್ಮ ಸರ್ಕಾರ 7,30,000 ಜಾಬ್ಗಳನ್ನು ಸೃಷ್ಟಿ ಮಾಡಿದೆ ನಮ್ಮ ಸರ್ಕಾರ ಇದ್ದಾಗ. ಅದು ಮೋರ್ ದೆನ್ ಡಬಲ್ ಆಫ್ ವಾಟ್ UPA ಗೌರ್ಮೆಂಟ್ ಹ್ಯಾಡ್ ಡನ್. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಅದ್ರ ಜೊತೆ ಈಗ ಸ್ಟಾರ್ಟಪ್ ಇಂಡಿಯಾ ಐತಿ, ಸ್ಕಿಲ್ ಇಂಡಿಯಾ ಐತಿ, ಬೇರೆ ಬೇರೆ MSME ಸ್ಕೀಮ್ಸ್ಗಳು ಅದಾವು. ಇಂಡಸ್ಟ್ರಿಗಳದಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ದಲ್ಲಿ ಚೇಂಜಸ್ ತೊಗೊಂಬಂದಾರೆ. ಇದೆಲ್ಲದು ಕೂಡಿ ಟೋಟಲ್ ಎಕಾನಮಿ ಇಸ್ ಇನ್ ಬೂಮ್. ಎಕಾನಮಿ ಬೂಮ್ ಆಗಿದ್ದಕ್ಕೆ ಹೊಸ ಜಾಬ್ಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಹೊಸ EPF ಅಕೌಂಟ್ ಆಗ್ತಾ ಇದ್ದಾವೆ ಅಂದ್ರೆ ಆರ್ಗನೈಸ್ ಸೆಕ್ಟರ್ದಲ್ಲಿ ಹೊಸ ಜಾಬ್ಗಳು ಕ್ರಿಯೇಟ್ ಆಗಿದ್ದಾವೆ ಅಂತ ಅರ್ಥ. ಸೊ ಅದು 11 ವರ್ಷದಲ್ಲಿ 17 ಕೋಟಿ 90 ಲಕ್ಷ ಹೊಸ EPF ಅಕೌಂಟ್ಗಳು ಆಗಿದ್ದಾವೆ. ಸೊ ಅದು 4 ಕೋಟಿ 60 ಲಕ್ಷ ಮೊದಲಿನ 10 ವರ್ಷದಲ್ಲಿತ್ತು. ಆಲ್ಮೋಸ್ಟ್ ಸರ್ಕಾರದಲ್ಲಿ ಇನ್ನೂ 40 ಲಕ್ಷ ಹುದ್ದೆಗಳು ಬಾಕಿ ಇದೆ. ನನಗೆ ಆ ಅಂಕಿ ಸಂಖ್ಯೆ ನನ್ನ ಕಡೆ ಇಲ್ಲ. ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಕೂಡ ಕಂಟಿನ್ಯೂಸ್ ಆಗಿ ಜಾಬ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಇವಾಗ 10 ವರ್ಷದಲ್ಲಿ 70 ಲಕ್ಷ ತುಂಬಿದೆ ಅಂತ ಇಲ್ಲ, 7,30,000. 40 ಲಕ್ಷ ಬಾಕಿ ಇದೆ. ತಪ್ಪೇನಿಲ್ಲ. ನಾವು ಇಲ್ಲೂ ಕೂಡ ಎಲ್ಲ ಕಡೆನೂ ಬಿಸ್ನೆಸ್ ಪ್ರೊಸೆಸ್ ರೀಇಂಜಿನಿಯರಿಂಗ್ ನಾವು ಮಾಡಿ ಎಷ್ಟು ಜಾಬ್ಗಳ ಅವಶ್ಯಕತೆ ಇದಾವೆ ಅಷ್ಟು ಜಾಬ್ಗಳನ್ನು ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಯಾವುದೋ ಒಂದು ಪುರಾತನ ಕಾಲದಲ್ಲಿ ಮಾಡಿದಂಥ ಅಂಕಿ ಸಂಖ್ಯೆ ಇಟ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು 2,84,000 ಜಾಬ್ ಅಂತ ಹೇಳ್ತಾರೆ. 2,84,000ದಲ್ಲಿ ಯಾವ ಜಾಬ್ಗಳು ಆ್ಯಕ್ಚುಲಿ ಬೇಕು, ಏನು ಮಾಡಬೇಕು, ಆವಾಗ ಮಾಡಿದಾಗ ಏನಾಗ್ತೈತಿ, ಆ್ಯಕ್ಚುಲಿ ಜಾಬ್ಗಳು ಏನು ಫಿಲ್ಲಪ್ ಆಗ್ತಾವೆ ಅನ್ನೋದ್ರ ಬಗ್ಗೆ ಜನರಿಗೂ ಹುಡುಗರಿಗೂ ಕಲ್ಪನೆ ಒಂದು ಬರ್ತೈತಿ. ಆ ಕಲ್ಪನೆ ಪ್ರಕಾರ ಅವರು ತಾವು ಎಷ್ಟು ಮಟ್ಟಿಗೆ ಪ್ರಿಪೇರ್ ಮಾಡಬೇಕು, ಇದಕ್ಕೆ ಕಾಂಪಿಟೇಷನ್ದಲ್ಲಿ ನಾವು ಮಾಡಬೇಕು ಬೇಡ ಅನ್ನೋದಾಗ್ತದೆ.
ಆ ಪ್ರೊಸೆಸ್ ಮಾಡ್ತಾ ಇಲ್ಲ. ಅದನ್ನು ಇಡೀ ರಾಜ್ಯದಲ್ಲಿ ಆ ಪ್ರೊಸೆಸ್ ಮಾಡುವಂಥ ಅವಶ್ಯಕತೆ ಇದೆ. ಹಿಂಗಲ್ರಿ, ಈಗ ಐತಲ್ಲ ಅವ್ರ ತಲೆಯಲ್ಲಿ 2,84,000 ಜಾಬ್ ಖಾಲಿ ಅದಾವ ಅಂತ ಐತಿ. ಅದಕ್ಕೆ ಇವತ್ತಿಲ್ಲ ನಾಳೆ ನಮ್ದು ರಿಕ್ರೂಟ್ಮೆಂಟ್ ಆಗ್ತಿತ್ತಂತೆ ಅವ್ರು ಹೋರಾಟ ಪ್ರಯತ್ನ ಮಾಡ್ತಿರ್ತಾರೆ. ಈಗ ಬೈ ಚಾನ್ಸ್ ಆದ ಸಂಖ್ಯೆ ಇಲ್ಲಪ್ಪ ನಮ್ಮದು ಸರ್ಕಾರ ಐತಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಿಜವಾಗಿ ಎಷ್ಟು ಅವಶ್ಯಕತೆ ಜಾಬ್ ಅದಾವೆ, ಇಷ್ಟು ಜಾಬ್ ಅದಾವೆ, ಇಷ್ಟು ನಾವು ತೊಗೊಳ್ತೇವೆ ಅಂತೇಳಿ ಅಷ್ಟು ಜಾಬ್ ರಿಕ್ರೂಟ್ಮೆಂಟ್ ಮಾಡ್ಕೊಂಬಿಟ್ರೆ ಬ್ಯಾಕ್ಲಾಗ್ ಅದು ಏನು ಇರಲಿಲ್ಲ ಅಂತಂದ್ರೆ ರಿಕ್ರೂಟ್ಮೆಂಟ್ ಮಾಡು, ಆವಾಗ ಅವರಿಗೆ ಹುಡುಗರು ವಿಚಾರ ಮಾಡ್ತಾರೆ ನಾವು ಇದು ಈ ಪ್ರೊಸೆಸ್ದಾಗ ನಾವು ಎಷ್ಟು ಪ್ರಯತ್ನ ಮಾಡಬೇಕು, ಎಷ್ಟು ಪ್ರಯತ್ನ ಮಾಡಬಾರ್ದು, ಎಷ್ಟು ಜಾಬ್ ಅದಾವೆ, ಎಷ್ಟು ಜಾಬ್ ಇಲ್ಲ, ಹಾಗಾಗಿ ಇದನ್ನು ಪ್ರಯತ್ನ ಮಾಡಬೇಕು ಅಥವಾ ಬೇರೆ ಜಾಬ್ ಪ್ರಯತ್ನ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.